ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಪನ್ನೀರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಪನ್ನೀರ್ ಮಸಾಲಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತೇನೆ. ಸೊ ಫಸ್ಟು ಒಂದು ಬೌಲ್ನಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸೈಡಿಗೆ ಇಟ್ಕೊಂಡು, ಸೊ ನೆಕ್ಸ್ಟು ಒಂದು ಬೌಲ್ನಲ್ಲಿ ಬಿಸಿನೀರಲ್ಲಿ ಒಂದು 15 ಪೀಸು ಗೋಡಂಬಿನ ನೆನೆ ಇಡಬೇಕು. ಸೊ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ ಎಣ್ಣೆ ಹಾಕಬೇಕು. 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಟರ್ ಹಾಕಿ ಅದು ಫುಲ್ಲು ಮೆಲ್ಟ್ ಆಗಬೇಕು. ಫುಲ್ ಮೆಲ್ಟ್ ಆದಮೇಲೆ ಅದರಲ್ಲಿ ಮಸಾಲೆ ಐಟಮ್ಗಳನ್ನ ಹಾಕಬೇಕು. ಮಸಾಲೆ ಐಟಮ್ ಅಂದರೆ ಚಕ್ಕೆ, ಲವಂಗ, ಜೀರಿಗೆ, 2 ಏಲಕ್ಕಿ, 1 ಪಲಾವ್ ಎಲೆನ ಹಾಕಿ, ಸೊ ಅದು ಎಲ್ಲ ಫುಲ್ಲು ಅದರಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣವೇ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು 5 ಬೆಳ್ಳುಳ್ಳಿ ಪೀಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರೊಳಗೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಆದ ತಕ್ಷಣ ಅದು ಫ್ರೈ ಆಗಬೇಕು. ಫ್ರೈ ಆಗಿ ಅದು ಸ್ವಲ್ಪ ಘಮ ಘಮ ಸ್ಮೆಲ್ ಬಂದಾಗ, ಸೊ ನೆಕ್ಸ್ಟ್ ಅದರಲ್ಲಿ ನಾವು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನು ಆ್ಯಡ್ ಮಾಡಬೇಕು. ಈರುಳ್ಳಿ ಆ್ಯಡ್ ಆದ ತಕ್ಷಣ ಇದನ್ನು ಚೆನ್ನಾಗಿ ಅದು ಎಲ್ಲ ಮಸಾಲೆ ಜೊತೆ ಫ್ರೈ ಆಗಿ ಫುಲ್ಲು ಬ್ರೌನ್ ಕಲರ್ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದ್ರ ಜೊತೆ ಮಿಕ್ಸ್ ಆಗುವಂಗೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕಿದಾದ್ಮೇಲೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾವು 2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿರ್ತೇನೆ, ಆ ಟೊಮೆಟೊ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಟೊಮೆಟೊ ಪೇಸ್ಟ್ ಈಗ ಆ್ಯಡ್ ಮಾಡ್ತಿದ್ದೇನೆ. ಸೊ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 1-2 ನಿಮಿಷ ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗೋ ಥರನ ಬಿಟ್ಟು ನೆಕ್ಸ್ಟು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ಸೊ ಉಪ್ಪು ನಮಗೆ ಟೇಸ್ಟು ಯಾವ ಥರ ಟೇಸ್ಟ್ ಬೇಕೋ ಅಷ್ಟು ನಮಗೆ ಉಪ್ಪು ಹಾಕ್ಕೊಂಡು, ನೆಕ್ಸ್ಟು ನಾವು ಏನು ಮೊಸರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಒಂದು ಬೌಲಲ್ಲಿ ಮೊಸರಿಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೇವೆ. ಸೊ ನೋಡಿ, ಈಗ ಏನು ಮೊಸರು ಆ್ಯಡ್ ಮಾಡ್ತಿದ್ದೇನಲ್ವ, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ನಮಗೀಗ ಪನ್ನೀರ್ ರೆಡಿ ಮಾಡ್ಕೊಬೇಕು. ಪನ್ನೀರ್ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಇದನ್ನು 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಇದನ್ನು ಮುಚ್ಚಿ, ಈಗ ಪನ್ನೀರ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡು, ಸೊ ಅದರಲ್ಲಿ ಮತ್ತೆ ಒಂದು ಸ್ವಲ್ಪ ಬಟ್ರ್ ಹಾಕಿ ಅದು ರೋಸ್ಟ್ ಆಗಬೇಕು. ಅದು ರೋಸ್ಟ್ ಆದ ತಕ್ಷಣವೇ ನಾನು ಏನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿರ್ತೇನೆ, ಸೊ ಅದನ್ನು ಪನ್ನೀರ್ ಇದಕ್ಕೆ ಆ್ಯಡ್ ಮಾಡಿ, ಸೊ ಇದಕ್ಕೆ 2-3 ಹಸಿ ಮೆಣಸು ಬರುತ್ತಲ್ವ, ಹಸಿ ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡಿ, ಸೇಮ್ ಅದೇ ಥರ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಬೇಕು. ಸೊ ಅದು ಆ್ಯಡ್ ಆದ ತಕ್ಷಣವೇ ಒಂಚೂರು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ, ಅರಿಶಿನ, ಉಪ್ಪು ಇದು ಹಾಕಿ 3 ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಪನ್ನೀರನ್ನ ರೆಡಿ ಮಾಡ್ಕೊಬೇಕು. ಸೊ ಈಗ ನೋಡಿ, ಖಾರದ ಪುಡಿ ಹಾಕ್ತಾಯಿದ್ದೇನೆ. ಸೊ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. 3 ಆ್ಯಡ್ ಆದಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗೋ ಥರ ರೋಸ್ಟ್ ಮಾಡಿಕೊಂಡು, ನೆಕ್ಸ್ಟ್ ಈಗೇನು ನಾನು ಪೇಸ್ಟ್ ಅದು ಪನ್ನೀರಿಗೆ ರೆಡಿ ಮಾಡೋಕ್ಕೆ ಬಿಟ್ಟಿದ್ವ, ಈಗ ನೋಡಿ ಇದು ಕುದ್ದು ಈಗ ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಆವಾಗಲೇ ಹೇಳಿದೆ ಅಲ್ವಾ, ಗೋಡಂಬಿ 15 ಪೀಸ್ನ ಏನು ನಾನು ತೊಗೊಂಡಿದ್ದೆ, ಆ 15 ಪೀಸ್ ಗೋಡಂಬಿನ ಚೆನ್ನಾಗಿ ಹಾಲು ಥರ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಸೊ ಇದರಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಈಗೇನು ಇದು ಆ್ಯಡ್ ಆದ ತಕ್ಷಣವೇ ಫುಲ್ ಕಲರ್ ಚೇಂಜ್ ಆಗುತ್ತೆ. ಸೊ ಈಗೇನು ನಾವು ಪನ್ನೀರನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡಿ
ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ನೆಕ್ಸ್ಟ್ ಇದಕ್ಕೆ ಮಸಾಲೆಗೆಲ್ಲ ಪನ್ನೀರ್ ಅಡ್ಜಸ್ಟ್ ಆಗುವಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಮಗೆ ಒಂಚೂರು ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಈಗ ಇದನ್ನು ಮಿನಿಮಮ್ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ 5 ನಿಮಿಷ ಆದಮೇಲೆ ಸೊ ನೋಡಿ ಈಗ ಪನ್ನೀರ್ ಮಸಾಲ ರೆಡಿಯಾಗಿದೆ. ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಆ್ಯಡ್ ಮಾಡಬೇಕು. ನೋಡಿ ಈಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದರೆ ಮುಗೀತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.